ರಾಜ್ಯದಲ್ಲಿ ರೇಷನ್ ಕಾರ್ಡ್ ಸುದ್ದಿಯಲ್ಲಿದೆ. ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ ವ್ಯವಸ್ಥೆಯ ಲೋಪದೋಷಗಳನ್ನು ಸರಿಪಡಿಸಲು ಸರ್ಕಾರ ಕೈ ಹಾಕಿದೆ. ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಪಿಎಲ್ ಕಾರ್ಡ್ ಪಡೆಯಲು ಇರುವ ಹಳೆಯ ಮತ್ತು ಅವೈಜ್ಞಾನಿಕ ನಿಯಮಾವಳಿಗಳನ್ನು ಬದಲಾಯಿಸುವುದು ಯಾವಾಗ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಾಗಾದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲಿದೆಯೇ? ನವೆಂಬರ್ 29ರಿಂದ ಅರ್ಹರಿಗೆ ಮಾತ್ರ ರೇಷನ್ ಕಾರ್ಡ್ಗಳನ್ನು ವಿತರಿಸುವ ಹಾಗೂ ಅನರ್ಹರಿಗೆ ರೇಷನ್ ಕಾರ್ಡ್ಗಳನ್ನು ಸ್ಥಗಿತಗೊಳಿಸುವ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸರ್ಕಾರ ಕೈ ಹಾಕಿದೆ. ಹಾಗಾದರೆ ಯಾರಿಗೆ ಬಿಪಿಎಲ್ ಕಾರ್ಡ್ ಮುಂದುವರಿಯಲಿದೆ ಹಾಗೂ ಯಾರಿಗೆ ರದ್ದಾಗಲಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ನವೆಂಬರ್ 29ರಿಂದ ಬಡತನ ರೇಖೆಗಿಂತ ಕೆಳಗಿರುವ ಎಲ್ಲ ಅರ್ಹ ಪಡಿತರದಾರರಿಗೆ ಬಿಪಿಎಲ್ ಕಾರ್ಡ್ ಮೂಲಕ ಅಕ್ಕಿ ಮತ್ತು ಇತರ ಪಡಿತರಗಳನ್ನು ವಿತರಿಸಲಾಗುವುದು ಅಂತ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಯಾರಿಗೆ ಬಿಪಿಎಲ್ ಕಾರ್ಡು ಇನ್ನು ಮುಂದೆ ಸಿಗಲ್ಲ? ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಅವರಿಗೆ ಅದು ಸಿಗುವುದಿಲ್ಲ. ಇತ್ತೀಚೆಗೆ ರದ್ದಾಗಿರುವ ಬಿಪಿಎಲ್ ಕಾರ್ಡ್ಗಳಲ್ಲಿ ಅರ್ಹರು ಇದ್ದರೆ ಅವರ ಕಾರ್ಡ್ಗಳು ಮತ್ತೆ ಸಕ್ರಿಯವಾಗಲಿದೆ. ಯಾರೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಫಲಾನುಭವಿಗಳಿಗೆ ಹೊಸ ಕಾರ್ಡ್ ಸದ್ಯಕ್ಕೆ ವಿತರಣೆಯಾಗುವುದಿಲ್ಲ, ಆದರೆ ಹಳೆಯ ರೇಷನ್ ಕಾರ್ಡ್ ಸಂಖ್ಯೆ ನಮೂದಿಸಿ ಪಡಿತರವನ್ನು ಪಡಿಬಹುದು ಅಂತಲೂ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 13 ಲಕ್ಷ ರೇಷನ್ ಕಾರ್ಡ್ಗಳನ್ನು ಪರಿಶೀಲಿಸಿದಾಗ ಸರ್ಕಾರಿ ಉದ್ಯೋಗಿಗಳು, ಆದಾಯ ತೆರಿಗೆ ಪಾವತಿಸುವವರು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವುದನ್ನು ಗಮನಿಸಲಾಗಿದೆ ಹಾಗೂ ಅವರನ್ನು ಬಿಟ್ಟು ಉಳಿದ ಬಡವರಿಗೆ ಬಿಪಿಎಲ್ ಕಾರ್ಡ್ ಮುಂದುವರಿದಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಹಾಗಾದರೆ ಸದ್ಯದ ನಿಯಮಾವಳಿಗಳ ಪ್ರಕಾರ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯುವಂತಿಲ್ಲ ಎಂಬುದನ್ನು ನೋಡೋಣ. ಗ್ರಾಮೀಣ ಪ್ರದೇಶಗಳಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ವ್ಯವಸ್ಥೆ ಇರುವ ಭೂಮಿ ಇದ್ದರೆ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಅಂದರೆ 7.25 ಎಕರೆ ಜಾಗ ಇದ್ದರೆ ಅಂಥವರಿಗೆ ಬಿಪಿಎಲ್ ಸಿಗಲ್ಲ. ಇನ್ನು ನಗರದಲ್ಲಿ 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಇದ್ದರೆ ಅಂಥವರಿಗೆ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಪ್ರತಿ ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಬಿಪಿಎಲ್ ರೇಷನ್ ಕಾರ್ಡ್ ಸಿಗಲ್ಲ. ಸರ್ಕಾರಿ ನೌಕರರು, ಆದಾಯ ತೆರಿಗೆ ಪಾವತಿದಾರರು ಕೂಡ ಬಿಪಿಎಲ್ ಪಡೆಯುವಂತಿಲ್ಲ. ಈ ಹಿಂದೆ 4 ಚಕ್ರಗಳ ವಾಹನ, ಅಂದರೆ ಅದು ಕಾರ್ ಇರ್ಬೋದು, ಜೀಪು, ವ್ಯಾನ್ ಇರ್ಬೋದು, ಅಂಥವರನ್ನು ಕೂಡ ಇದಕ್ಕೆ ಸೇರಿಸಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಅದನ್ನು ತಡೆ ಹಿಡಿದಿದ್ದಾರೆ. ಆದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಅವೈಜ್ಞಾನಿಕ ಮಾನದಂಡ ಬದಲಾಗುವುದು ಯಾವಾಗ ಎಂಬ ಪ್ರಶ್ನೆ ಮತ್ತು ಒತ್ತಾಯ ಈಗ ಹೆಚ್ಚಾಗಿದೆ. ಯಾಕಂದರೆ ನೋಡಿ, ಒಂದು ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಕೆಳಗಿದ್ರೆ ಮಾತ್ರ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ಅಂದರೆ ತಿಂಗಳಿಗೆ 10,000 ರೂಪಾಯಿಗಿಂತ ಹೆಚ್ಚು ಆದಾಯ ಇರುವವರಿಗೆ ಬಿಪಿಎಲ್ ಕಾರ್ಡ್ ನೀಡುವಂತಿಲ್ಲ. ಆದರೆ ನೋಡಿ, ತೀರಾ ಅವೈಜ್ಞಾನಿಕ ಅಂತ ಯಾರು ಬೇಕಾದರೂ ಮೇಲ್ನೋಟಕ್ಕೆ ಹೇಳ್ಬೋದು. ತಿಂಗಳಿಗೆ ಕೇವಲ 10,000 ರೂಪಾಯಿಗೆ ಒಂದು ಕುಟುಂಬವನ್ನು ನಿರ್ವಹಿಸಲು ಈಗಿನ ಹಣದುಬ್ಬರದ ಕಾಲದಲ್ಲಿ ಸಾಧ್ಯನಾ ಅಂತ ಆಲೋಚನೆ ಮಾಡಬೇಡವೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಜನರ ವಾರ್ಷಿಕ ತಲಾ ಆದಾಯವೇ 2022-23ರಲ್ಲಿ 3 ಲಕ್ಷ ರೂಪಾಯಿಗಿಂತ ಹೆಚ್ಚು ಇತ್ತು. ಇವತ್ತು ಖಾಸಗಿ ವಲಯದ ಕಂಪನಿಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಉದ್ಯೋಗ ಕೂಡ ವರ್ಷಕ್ಕೆ 3-4 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಬಲ್ಲ. ಹೀಗಿರುವಾಗ 1,20,000 ರೂಪಾಯಿಗಿಂತ ಕೆಳಗಿದ್ದರೆ ಮಾತ್ರ ಬಿಪಿಎಲ್ ಕಾರ್ಡ್ಗೆ ಅರ್ಹತೆ ಎಂಬ ನಿಯಮ ಸಂಪೂರ್ಣ ಅವೈಜ್ಞಾನಿಕ ಅಂತ ಯಾರು ಬೇಕಾದರೂ ಹೇಳ್ಬೋದು. ಕರ್ನಾಟಕವಂತೂ ದೇಶದಲ್ಲೇ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ಪ್ರಮುಖ ರಾಜ್ಯಗಳಲ್ಲಿ ಒಂದು. ಆದ್ದರಿಂದ ಈಗಿನ ಹಣದುಬ್ಬರವನ್ನು ಪರಿಗಣಿಸಿ ಬಿಪಿಎಲ್ ಕಾರ್ಡ್ ಅರ್ಹತೆಯ ಮಾನದಂಡವನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಬಡವರಿಗೆ ಮತ್ತು ಕೆಳ ಮಧ್ಯಮ ವರ್ಗದ ಜನತೆಗೆ ಅನುಕೂಲ ಮಾಡಿಕೊಡಬೇಕು. ಅನರ್ಹರಿಗೆ, ಅಂದರೆ ಸರ್ಕಾರಿ ನೌಕರರಿಗೆ, ಐಷಾರಾಮಿ ಕಾರು, ಜಮೀನು, ಬಂಗ್ಲೆಗಳನ್ನು ಹೊಂದಿರುವವರಿಗೆ ಬಿಪಿಎಲ್ ಕಾರ್ಡ್ ರದ್ದುಪಡಿಸುವುದು ಕೂಡ ಅದು ಎಷ್ಟು ಮುಖ್ಯವೋ ಅಷ್ಟೇ ರೀತಿ ಅರ್ಹರಿಗೆ ಮುಂದುವರಿಯುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ರಾಜ್ಯದಲ್ಲಿರುವ ಒಟ್ಟು ಸರ್ಕಾರಿ ನೌಕರರ ಸಂಖ್ಯೆ 7,12,000. ಇವರಲ್ಲಿ ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ಇದೆಯೋ ಅವುಗಳನ್ನೆಲ್ಲ ರದ್ದುಪಡಿಸಲೇಬೇಕು. ಅರ್ಹತೆ ಇಲ್ಲದೇ ಇದ್ದರೂ ಕೂಡ ನಕಲಿ ದಾಖಲೆ ಮತ್ತು ಅಫಿಡವಿಟ್ಗಳನ್ನು ಸಲ್ಲಿಸಿ ಪಡೆದಿರುವ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಕಂದಾಯ ಇಲಾಖೆ ನೀಡುವ ಆದಾಯ ಪ್ರಮಾಣಗಳನ್ನು ಎಲ್ಲ ಲೋಪದೋಷಗಳನ್ನು ಕೂಡ ಸರಿಪಡಿಸಬೇಕಾಗತ್ತೆ. ಬಿಪಿಎಲ್ ಕಾರ್ಡ್ ಅಂದರೆ ಇವಾಗ ಕೇವಲ ಅಕ್ಕಿಯನ್ನು ಪಡೆಯಲು ಮಾತ್ರ ಬಳಕೆ ಆಗ್ತಾ ಇಲ್ಲ. ಬಿಪಿಎಲ್ ಕಾರ್ಡ್ ಇದ್ದರೆ ಇನ್ನೂ ಹಲವಾರು ಸೌಲಭ್ಯಗಳು, ವಿನಾಯಿತಿಗಳು ಸಿಗುತ್ತೆ. ಆಸ್ಪತ್ರೆಗಳಲ್ಲಿ 80% ತನಕ ವೆಚ್ಚದಲ್ಲಿ ರಿಯಾಯಿತಿ ಸಿಗುತ್ತೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಗೃಹ ನಿರ್ಮಾಣ ಯೋಜನೆಗಳಲ್ಲಿ ಕೂಡ ಸಬ್ಸಿಡಿ ಸಿಗುತ್ತೆ. ಆದ್ದರಿಂದ ಬಿಪಿಎಲ್ ಕಾರ್ಡ್ಗೆ ಬೇಡಿಕೆ ಯಾವತ್ತೂ ಇದ್ದೇ ಇರುತ್ತೆ. ಆದರೆ ಈ ಜನೋಪಯೋಗಿ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆಗಳಾಗಬೇಕು. ಆಗ ಮಾತ್ರ ಸಾರ್ವಜನಿಕರ ಸಂಪನ್ಮೂಲ ಅರ್ಹರಿಗೆ ತಲುಪುತ್ತೆ ಮತ್ತು ಅನುಕೂಲವಾಗುತ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.